ಕಾಂಗ್ರೆಸ್ನಲ್ಲಿ ಈ ನಿಗಮ ಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣಕ್ಕೂ ಕೂಡ ಅತಿದೊಡ್ಡ ಟೆನ್ಷನ್ ಮನೆ ಮಾಡಿದೆ. ಯಾಕಂದ್ರೆ ಆಲ್ರೆಡಿ ಹೈಕಮಾಂಡ್ ಅಸ್ತು ಅಂದಿದ್ದಾಯ್ತು, ಸುರ್ಜೇವಾಲಾ ಅವರು ಕೂಡ ಓಕೆ ಅಂದಿದ್ದಾಯ್ತು. ಇಷ್ಟೆಲ್ಲ ಗ್ರೀನ್ ಸಿಗ್ನಲ್ ಸಿಕ್ಕರೂ ಕೂಡ ಯಾಕೆ ನಿಗಮ ಮಂಡಳಿಯ ಲಿಸ್ಟ್ ಔಟ್ ಆಗ್ತಾ ಇಲ್ಲ ಅನ್ನುವಂಥ ಟೆನ್ಷನ್ ಕಾಂಗ್ರೆಸ್ ಪಾಳ್ಯದಲ್ಲಿ. ಪಟ್ಟಿ ಫೈನಲ್ ಆಗಿದ್ರು ಕೂಡ ಯಾಕೆ ರಿವೀಲ್ ಮಾಡ್ತಾ ಇಲ್ಲ ಸಿಎಂ ಮತ್ತು ಡಿಸಿಎಂ? ಹೈಕಮಾಂಡ್ ಅಂತಿಮ ಮುದ್ರೆ ಒತ್ತಿದ್ರೂ ಕೂಡ ಈ ಕ್ಷಣಕ್ಕೂ ರಿಲೀಸ್ ಆಗಿಲ್ಲ ಆ ಪಟ್ಟಿ. ಕಳೆದ ವಾರವೇ ಅಂತಿಮವಾಗಿದೆ ನಿಗಮ ಮಂಡಳಿಗಳ ಆಯ್ಕೆಯ ಪಟ್ಟಿ. 25ಕ್ಕೂ ಹೆಚ್ಚು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರು ಉಪಾಧ್ಯಕ್ಷರ ನೇಮಕ ಕೂಡ ಆಗಿದೆ. ಬೋರ್ಡ್ ಆಕಾಂಕ್ಷಿಗಳಿಂದ ಹೈಕಮಾಂಡ್ ಮಟ್ಟದಲ್ಲೇ ಅತಿದೊಡ್ಡ ಲಾಭಿ ಆಗಿದೆ. ಸಿಎಂ ಡಿಸಿಎಂ ಸುರ್ಜೇವಾಲಾ ರೆಡಿ ಮಾಡಿರುವಂತಹ ಪಟ್ಟಿಯಲ್ಲಿ ಏನಾದರೂ ಬದಲಾವಣೆ ಆಗ್ಬಿಡುತ್ತಾ? 25ಕ್ಕೂ ಹೆಚ್ಚು ನಿಗಮಗಳಿಗೆ 3,000 ಆಕಾಂಕ್ಷಿಗಳಿಂದ ಅಧ್ಯಕ್ಷ ಸ್ಥಾನಕ್ಕಾಗಿ ಪೈಪೋಟಿ. ಅಳೆದು ತೂಗಿ ಆಯ್ಕೆ ಮಾಡಿ ಪಟ್ಟಿ ಮಾಡಿದ್ರೂ ಕೂಡ ಈ ಕ್ಷಣಕ್ಕೂ ಪಟ್ಟಿ ಬಿಡುಗಡೆಗೆ ಮೀನಾಮೇಷ ಎನಿಸ್ತಾ ಇರೋದು ಯಾಕೆ ಅನ್ನೋದು ಪ್ರಶ್ನೆ. ಇಫ್ ಸಪೋಸ್ ಈ ಕ್ಷಣಕ್ಕೆ ಲಿಸ್ಟ್ ಔಟ್ ಆಗ್ಬಿಟ್ರೆ, ಗೊಂದಲಗಳು ಸೃಷ್ಟಿಯಾದ್ರೆ, ಅಸಮಾಧಾನಗಳು ಸೃಷ್ಟಿಯಾಗ್ಬಿಟ್ರೆ ಏನ್ ಮಾಡೋದು? ಪಕ್ಷಕ್ಕೆ ಅದು ಕೂಡ ಡ್ಯಾಮೇಜ್ ಆಗ್ಬಿಡುತ್ತಲ್ಲ ಅನ್ನುವಂಥ ಆತಂಕ ಸಿಎಂ ಮತ್ತು ಡಿಸಿಎಂ ಅವ್ರಿಗೆ ಕಾಡ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಬಹುತೇಕ ಅಳೆದು ತೂಗಿ ಹೇಳ್ದಂಗೆ ಸಿಎಂ ಆಪ್ತ ಬಳಗ, ಡಿಸಿಎಂ ಆಪ್ತ ಬಳಗದಲ್ಲಿದ್ದಂಥವ್ರಿಗೂ ಕೆಲವರಿಗೆ ಪಟ್ಟ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಲಿಸ್ಟ್ ಅಲ್ಲಿ. ಜೊತೆಗೆ ಸಾಮಾನ್ಯ ಕಾರ್ಯಕರ್ತರ ಆದಿಯಾಗಿ ಎಲ್ಲರಿಗೂ ಕೂಡ ಸ್ಥಾನವನ್ನ ನೀಡಲಾಗಿದೆ. ಬಟ್ ಇಷ್ಟೆಲ್ಲ ಆಗಿ ಒಂದು ಪಟ್ಟಿ ಸಿದ್ಧವಾಯಿತು. ಸ್ವತಃ ಕಾಂಗ್ರೆಸ್ನ ಹೈಕಮಾಂಡ್ ವರಿಷ್ಠರೇ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರು. ಬಟ್ ಯಾಕೆ ಲಿಸ್ಟ್ ಔಟ್ ಆಗ್ತಾ ಇಲ್ಲ ಅಂತ ಪ್ರಮುಖವಾಗಿ ಈ ಹಿಂದೆ ತಿಂಗಳ ಅಂತ್ಯಕ್ಕೆ ಆಗೇ ಬಿಡುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆಗಸ್ಟ್ ಮೊದಲ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಲಿಸ್ಟ್ ರೆಡಿ ಆದರೂ ಕೂಡ ಅದನ್ನ ಬಿಡುಗಡೆ ಮಾಡೋದಕ್ಕೆ ಸಿಎಂ ಮತ್ತು ಡಿಸಿಎಂ ಮೀನಾಮೇಷ ಎಣಿಸ್ತಾ ಇರೋದು ಯಾಕೆ ಅನ್ನುವಂತಹ ಪ್ರಶ್ನೆಗೆ ಈ ಕ್ಷಣಕ್ಕೂ ಕೆಲವರು ಲಾಭಿ ಮಾಡ್ತಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕಾಗಿ ನಿಗಮ ಮಂಡಳಿಯ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಲಾಭಿಗಳನ್ನ ಮಾಡ್ತಾ ಇರೋರಿಗೆ ಆ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿಲ್ಲ ಅಂದ್ರೆ ಮತ್ತೆ ಗೊಂದಲಗಳು ಸೃಷ್ಟಿಯಾಗುತ್ತೆ, ಅಸಮಾಧಾನಗಳು ಭುಗಿಲೇಳುತ್ತೆ. ಸಹಜವಾಗಿ ಪಕ್ಷದ ವಿರುದ್ಧ ಮಾತನಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಇದು ಕೂಡ ಪಕ್ಷಕ್ಕೆ ಅತಿ ದೊಡ್ಡ ಡ್ಯಾಮೇಜ್ ಆಗಬಹುದು ಅನ್ನುವಂಥ ಆತಂಕ ಸಿಎಂ ಡಿಸಿಎಂ ಕಾಡ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಆ ಕಾರಣಕ್ಕೆ ಈ ಪಟ್ಟಿಯನ್ನ ರಿಲೀಸ್ ಮಾಡೋದನ್ನ ವಿಳಂಬ ಮಾಡ್ತಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಈ ಸದ್ಯದ ಪ್ರಶ್ನೆ ಕೆಲವರಿಗೆ ಯಾರು ನಿಗಮ ಮಂಡಳಿಯಲ್ಲಿ ಸ್ಥಾನ ಸಿಗುತ್ತೆ ಅನ್ನುವಂಥ ಆಸೆಗಳಿಂದ ಎದುರು ನೋಡ್ತಿದ್ದಾರಲ್ಲ ಅಂಥವರಿಗೆ ಅತಿ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ. ಮತ್ತೆ ಕೊನೆ ಕ್ಷಣದಲ್ಲಿ ಬಿಡುಗಡೆಯ ಸಂದರ್ಭದಲ್ಲಿ ಮತ್ತೆ ಏನಾದರೂ ಬದಲಾವಣೆ ಮಾಡ್ಬಿಡ್ತಾರಾ? ಯಾರ್ಯಾರ್ದು ಲಾಬಿಗಳಿಗೆ ಒತ್ತಡಕ್ಕೆ ಮಾಡಿದು ಮತ್ತೆ ಅವರ ಹೆಸರುಗಳನ್ನ ಅದರಲ್ಲಿ ಉಲ್ಲೇಖ ಮಾಡಲಾಗತ್ತಾ? ಸೊ ಸ್ಥಾನ ಸಿಕ್ಕವರನ್ನ ಮತ್ತೆ ಕೈ ಬಿಟ್ಬಿಟ್ರೆ ಹೇಗಪ್ಪ ಅನ್ನುವಂಥ ಟೆನ್ಷನ್ ಕೆಲವರಿಗೆ ಕಾಡ್ತಾ ಇದೆಯಂತೆ. ಸಹಜವಾಗಿ ಗೊತ್ತಿಲ್ಲ, ಕಾಂಗ್ರೆಸ್ನ ಹೈಕಮಾಂಡೇ ಅಂತಿಮ ಮುದ್ರೆ ಹಾಕ್ಬಿಟ್ಟಿದೆ, ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂದ್ರೆ ಕೊನೆ ಕ್ಷಣದಲ್ಲಿ ಆ ರೀತಿ ಬದಲಾವಣೆಗಳು ಆಗುತ್ತಾ ಅನ್ನೋದು ಕೂಡ ಸದ್ಯ ಇರುವಂಥ ಪ್ರಶ್ನೆ. ಸಹಜವಾಗಿ ಪರಿಸ್ಥಿತಿ ನೋಡಿಕೊಂಡು, ಗೊಂದಲಗಳನ್ನ ನೋಡಿಕೊಂಡು, ಅಸಮಾಧಾನಗಳನ್ನ ಗಮನಿಸಿಯೇ ಲಿಸ್ಟ್ ಅನ್ನ ಬಿಡುಗಡೆ ಮಾಡೋ ಸಾಧ್ಯತೆ ಈ ಕ್ಷಣಕ್ಕೆ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಯಾವಾಗ ಬಿಡುಗಡೆ ಆಗುತ್ತೆ, ಯಾವ ರೀತಿ ಅದನ್ನ ಫೈನಲ್ ಮಾಡ್ತಾರೆ, ಇನ್ನೂ ಬದಲಾವಣೆಗಳಾಗತ್ತಾ, ಇದೆಲ್ಲವೂ ಕೂಡ ಸದ್ಯಕ್ಕಿರುವಂಥ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ವೀರೇಶ್, ಈಗ ಆರಂಭದಿಂದಲೂ ಕೂಡ ನಿಗಮ ಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ವರ್ಸಸ್ ಡಿಸಿಎಂ ಅನ್ನುವಂತಹ ಪರಿಸ್ಥಿತಿ ಇತ್ತು. ಆಪ್ತ ಬಳಗದಲ್ಲಿದ್ದವರಿಗೆ ಸ್ಥಾನ ಕೊಡಿಸಬೇಕು, ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶ ಕೊಡಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಬಂದಿದ್ರು. ಬಟ್ ಎಲ್ಲ ಅಳೆದು ತೂಗಿ ಪಟ್ಟಿಯನ್ನ ಸಿದ್ಧಪಡಿಸಿದ್ರು, ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತು. ಬಟ್ ಯಾಕೆ ಪಟ್ಟಿ ರಿಲೀಸ್ ಆಗ್ತಾ ಇಲ್ಲ ಅಂತ ಇನ್ನೂ ಗೊಂದಲಗಳಿದೆಯಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತವಾಗಿಯೂ ಶ್ರುತಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷಗಳ ಬಳಿಕ ಖಾಲಿ ಉಳಿದಿರ್ತಕ್ಕಂಥ ನಿಗಮ ಮಂಡಳಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ನೇಮಕ ಮಾಡುವ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಸಹ ಸೃಷ್ಟಿಯಾಗಿತ್ತು. ಅದಾದ ಬಳಿಕ ಸಿಎಂ ಮತ್ತು ಡಿಸಿಎಂ ಅವರ ಮತ್ತೆ ಒಮ್ಮತ ಮೂಡದೇ ಇರೋ ಹಿನ್ನೆಲೆಯಲ್ಲಿ ಆ ದಿನಾಂಕವೂ ಸಹ ಪದೇ ಪದೇ ಮುಂದೂಡಿಕೆಯನ್ನು ಆಗ್ತಾನೆ ಇತ್ತು. ಆದ್ರೆ ಇತ್ತೀಚೆಗಷ್ಟೇ ಸರ್ಕಾರ 2 ವರ್ಷ ಪೂರ್ಣಗೊಳಿಸಿದ ಬಳಿಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸಿದಂತ ಸಂದರ್ಭದಲ್ಲಿ ಎಲ್ಲ ಶಾಸಕರುಗಳು ಮತ್ತು ಮುಖಂಡರು ಎಲ್ಲರೂ ಸಹ ಇದೇ ಒತ್ತಾಯವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರ ಸೂಚನೆಯ ಮೇರೆಗೆ ಡಿಕೆಶಿ ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಒಟ್ಟಿಗೆ ಕುಳಿತುಕೊಂಡು ಮತ್ತು ಪಟ್ಟಿಯನ್ನ ಕೊನೆಯದಾಗಿಯೂ ಅಂತಿಮವಾಗಿ ಫೈನಲ್ ಅನ್ನ ಮಾಡಿರುವಂತದ್ದು. ಆ ಪಟ್ಟಿ ಇದೀಗ ಹೈಕಮಾಂಡ್ ನಾಯಕರ ಕೈ ಸಹ ಸೇರಿರುವಂತದ್ದು. ಆದ್ರೆ ಪಟ್ಟಿ ಆಯ್ಕೆ ಆದ್ರೂ ಸಹ ಯಾಕೆ ಘೋಷಣೆ ಆಗ್ತಿಲ್ಲ ಅನ್ನೋ ಒಂದು ಕುತೂಹಲ ಮತ್ತು ಆ ಪ್ರಶ್ನೆ ಕಾಂಗ್ರೆಸ್ ನಲ್ಲಿ ಮೂಡ್ತಾ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ 22 ನಿಗಮಗಳಿಗೆ 22ಕ್ಕೂ ಹೆಚ್ಚು ನಿಗಮಗಳಿಗೆ 3,000ಕ್ಕೂ ಹೆಚ್ಚು ಮುಖಂಡರುಗಳು ಒಂದು ಪೈಪೋಟಿಯನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಈಗಲೂ ಸಹ ಹೈಕಮಾಂಡ್ ಮಟ್ಟದಲ್ಲಿ ಒಂದ್ ಕಡೆ ಲಾಬಿ ನಡೀತಾ ಇರುವಂತದ್ದು, ಇನ್ನೊಂದ್ ಕಡೆ ಆ ಪಟ್ಟಿ ಯಾಕೆ ಘೋಷಣೆ ಆಗ್ತಿಲ್ಲ ಅನ್ನೋ ಒಂದು
ಕೂಗು ಮತ್ತು ಆ ಪ್ರಶ್ನೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕೇಳ್ತಾ ಇರುವಂತದ್ದು. ಈಗಾಗಲೇ ನಮಗೆ ಗೊತ್ತಾಗ್ತಿರುವಂತ ಮಾಹಿತಿಗಳ ಪ್ರಕಾರ ರಾಜ್ಯಕ್ಕೆ ನಾಳೆ ರಾಹುಲ್ ಗಾಂಧಿ ಅವರು ಆಗಮಿಸ್ತಾ ಇದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಬಂದ ಬಳಿಕ ಈ ಪಟ್ಟಿ ಬಿಡುಗಡೆ ಆಗುವಂತ ಸಾಧ್ಯತೆಗಳು ಇರುವಂತದ್ದು. ಅದಾದ ಬಳಿಕ ಒಂದು ವೇಳೆ ಅಧಿವೇಶನ ಆದ ಬಳಿಕವೂ ಸಹ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರೆ ಉಚಿತ ಅನ್ನೋ ಒಂದು ಸಲಹೆ ಸಹ ಈಗ ಕಾಂಗ್ರೆಸ್ ನಾಯಕರುಗಳಿಗೆ ಮೂಡಿ ಬಂದಿರುವ ಹಿನ್ನೆಲೆಯಲ್ಲೇ ಈಗ ಈ ಆಯ್ಕೆ ಪಟ್ಟಿ ಘೋಷಣೆ ಆಗಿ ಮತ್ತು ಅದು ಪ್ರಕಟ ಆಗ್ಲಿಕ್ಕೆ ತಡವಾಗ್ತಾ ಇರುವಂತದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.